ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಗೋಲ್ಡು ನಿನ್ನೆ ಎಗರಿ 15,025ಕ್ಕೆ ಹೋಯ್ತು. ನೈಟ್ ಅಮೆರಿಕಾದಲ್ಲಿ ಒಂದು ಚಿಕ್ಕ ಕರೆಕ್ಷನ್, ಇಲ್ಲೂ ಕರೆಕ್ಷನ್. ಈಗ 14,960 ನಲ್ಲಿ ಇದೆ. ಇದು 22 ಕ್ಯಾರೆಟ್ ಗೋಲ್ಡ್. 16,320 ನಲ್ಲಿ ಇದೆ 24 ಕ್ಯಾರೆಟ್ ಗೋಲ್ಡ್. 16,320. ನೀವು ಆಕ್ಚುಲ್ ಆಗಿ ನೋಡಿದ್ರೆ 24 ಕ್ಯಾರೆಟ್ ಅಲ್ಲಿ ನೋಡಿದ್ರೆ 17,000 ದಾಟಿ ಬಿಡುತ್ತೆ. ನೀವೇನ್ ಚೀಪ್ ಆಗಿ ಹಾಕಿದ್ರು ಕೂಡ 16,000ಕ್ಕೆ ಕಡಿಮೆ ನಿಮ್ಗೆ 22 ಕ್ಯಾರೆಟ್ ಗೋಲ್ಡ್ ಸಿಗೋದಿಲ್ಲ. ನೀವು ಇದು ಹ್ಯಾಂಡ್ ಪಿಕ್ ಈ ತರ ಪೀಸ್ ಎಲ್ಲ ತಗೊಂಡ್ರಿ ಅಂತಂದ್ರೆ ಅದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಸಿಲ್ವರ್ 387 ರೂಪಾಯಿನಲ್ಲಿ ಇದೆ. ಇಂಡಿಯಾದಲ್ಲಿ ಅದು ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಬಡ್ಜೆಟ್ ಅಲ್ಲಿ ಟ್ಯಾಕ್ಸ್ ಬರುತ್ತೆ ಅಂತ ಎದುರು ನೋಡ್ತಾ ಇದ್ದಾರೆ. ಯಾಕೆ ಈ ತರ ಗೋಲ್ಡ್ ಏರ್ತಾ ಇದೆ ಅನ್ನೋದೇನೆ ಇವತ್ತಿನ ಮಾತುಕತೆ. ಗೋಲ್ಡ್ 5,000 ದಾಟಿದೆ. ಅಟ್ ಒನ್ ಟೈಮ್ 5,145 ಹೋಯ್ತು. ಅಲ್ಲಿಂದ ಈಗ 5,090 ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಒಂದು $65 ಕಡಿಮೆ ಆಗಿದೆ. ಇದು ಪ್ರಾಫಿಟ್ ಟೇಕಿಂಗ್. ಗೋಲ್ಡ್ ಯಾಕೆ ಭಯಂಕರವಾಗಿ ಏರಿದೆ ಅಂತಂದ್ರೆ ಡಾಲರ್ ಡಿವೇಸ್ ಆಗುತ್ತೆ, ಡಾಲರ್ದು ವ್ಯಾಲ್ಯೂ ಕಡಿಮೆ ಆಗುತ್ತೆ, ಕಂಪಲ್ಸರಿಯಾಗಿ ಗೊತ್ತಾಗೋಯ್ತು ಅಂತ ಹೇಳ್ತಾ ಇದ್ದಾರೆ. ಎನ್ನಲ್ಲಿ ಅಮೆರಿಕಾನು ಜಪಾನು ಇಬ್ರು ಕೂಡ ಇಂಕರಿಂಗ್ ಮಾಡಿದ್ದಾರೆ ಎನ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡೋದಕ್ಕೆ. ಇದೇ ತರ ಹೋಯ್ತು ಅಂತಂದ್ರೆ ಫೆಬ್ರವರಿ 8ನೇ ತಾರೀಕು ಆದ್ಮೇಲೆ ಅವರು ಟ್ಯಾಕ್ಸ್ನ ಕಟ್ ಮಾಡಿದ್ರು ಅಂತಂದ್ರೆ ಈ ಸೇಲ್ಸ್ ಟ್ಯಾಕ್ಸ್ನ ಕಟ್ ಮಾಡಿದ್ರು ಅಂತಂದ್ರೆ ಜಪಾನಲ್ಲೂ ಇನ್ಫ್ಲೇಷನ್ ಇರುತ್ತೆ, ಬಾಂಡ್ ಈಲ್ಡ್ಸ್ ಇರುತ್ತೆ. ಎರಡು ಮೇಜರ್ ಮಾರ್ಕೆಟ್ ಅಲ್ಲಿ ಪ್ರೆಷರು ಜಾಸ್ತಿ ಆಗಿರುತ್ತೆ. ಇದೇ ಸಮಯದಲ್ಲಿ ಯುರೋಪ್ಗೂ ಅಮೆರಿಕಾಗೂ ಟೆನ್ಷನ್ಸ್ ಸರಿ ಹೋಗಿಲ್ಲ. ಇದನ್ನೆಲ್ಲ ನೋಡುವಾಗ ಡಾಲರು ಭಯಂಕರವಾಗಿ ವೀಕ್ ಆಗಿದೆ. ಸಿಂಗಪುರ್ ಡಾಲರ್ನ ನೀವೊಂದು ಪ್ರಾಕ್ಸಿಯಾಗಿ ತಗೊಂಡ್ರಿ ಅಂತ ಅಂದ್ರೆ ಅದು ಫ್ಲೋಟಿಂಗ್ ಕರೆನ್ಸಿ. UAE, ಹಾಂಗ್ಕಾಂಗ್ ಇದನ್ನ ಫ್ಲೋಟಿಂಗ್ ಕರೆನ್ಸಿ ಹಂಗಂತಂದ್ರೆ ಅವರು ಎಫೆಕ್ಟ್ ದಿ ಡಾಲರ್. UAEಗಾದಂತ ಈ ಸಿಂಗಪುರ್ ಕರೆನ್ಸಿನ ನೋಡಿದ್ರಿ ಅಂದ್ರೆ 11 ವರ್ಷದಲ್ಲೇ ಇತಿಹಾಸದಲ್ಲೇ ಕಾಣದೇ ಇರೋ ಅಮೆರಿಕಾಗಿಂತ ಹೈ ಆಗಿದೆ. ದಟ್ ಮೀನ್ಸ್ 2025 ಅಂತ ಅಂದ್ರೆ 2014 ಅಲ್ಲಿ ಯಾವ ಲೆವೆಲ್ನಲ್ಲಿ ಇತ್ತೋ ಆ ಲೆವೆಲ್ಗೆ ಹೋಗಿದೆ. ಅಷ್ಟಕ್ಕೆ ಸಿಂಗಪುರ್ ಗೇನ್ ಆಗಿದೆ. ಇದೇ ತರ ಆಸ್ಟ್ರೇಲಿಯನ್ ಡಾಲರ್, ಯೂರೋ, ಬ್ರಿಟಿಷ್ ಪೌಂಡ್ ಎಲ್ಲಾನು ಗೇನ್ ಆಗಿದೆ. ಅಮೆರಿಕನ್ ಡಾಲರ್ ವೀಕ್ ಆಗಿದೆ. ಅಮೆರಿಕನ್ ಡಾಲರ್ ವೀಕನ್ ಆಯ್ತು ಅಂತಂದ್ರೆ ಗೋಲ್ಡ್ ಸ್ಟ್ರೆಂಥನ್ ಆಗುತ್ತೆ ಅಂತ ನಾನು ನಿಮಗೆ ತುಂಬಾ ಸಲ ಹೇಳಿದ್ದೀನಿ. ಅದೇ ರೀತಿ ಗೋಲ್ಡ್ ಭಯಂಕರ ಸ್ಟ್ರೆಂಥನ್ ಆಗಿದೆ. ಸೊ ಇದೇನೆ ಸುದ್ದಿ. 15,000 ಅನ್ನೋದನ್ನ ಆರಾಮಾಗಿ ಟಚ್ ಮಾಡಿದೆ. ಈ ವರ್ಷದಲ್ಲಿ ರೆಕಾರ್ಡ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಆಫ್ ಸಿಲ್ವರ್ ಲೀಗಲ್ ಆಗಿ $68 ಬಿಲಿಯನ್ ಗೋಲ್ಡ್ ಅಂಡ್ ಸಿಲ್ವರ್ನ ನಾವು ಇಂಪೋರ್ಟ್ ಮಾಡಿದ್ದೀವಿ 2025 ಕ್ಯಾಲೆಂಡರ್ ಇಯರ್ ಅಲ್ಲಿ. ಇದು ಇತಿಹಾಸದಲ್ಲೇ ಇಲ್ಲದೆ ಇರುವಂತ ಒಂದು ರೆಕಾರ್ಡ್. ಇನ್ನೊಂದು ವಿಷಯ ಏನು ಅಂತಂದ್ರೆ ಇದರಲ್ಲಿ ನಂಬರ್ 2 ಬಂದಿದ್ದೆಲ್ಲ ಕೌಂಟಿಂಗ್ ಅಲ್ಲಿ ಇಲ್ಲ. ಫಸ್ಟ್ ಹಾಫ್ ಅಲ್ಲಿ ಗೋಲ್ಡ್ ನಂಬರ್ 2 ಅಲ್ಲಿ ಒಳಗಡೆ ಬಂತು. ಅದಾದ್ಮೇಲೆನೆ ಗೋಲ್ಡ್ ಟ್ಯಾಕ್ನ ಕಡಿಮೆ ಮಾಡಿದ್ರು. ನಿಮಗೆ ನೆನಪಿರಬೇಕು, ಒಬ್ಬ ಪ್ರಮುಖ ವ್ಯಕ್ತಿ ಮೆಟ್ರಾಸ್ ಅಲ್ಲಿ ಕೆಜಿ ಗಟ್ಲೆ ಗೋಲ್ಡ್ ಎತ್ತಿದ್ದನ್ನ. ಸೊ ಇದು ಒಂದು ಸೈಡ್ ಅಲ್ಲಿ ಓಡ್ತಾ ಇದೆ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಇದನ್ನ ಸೀರಿಯಸ್ ಆಗಿ ತಗೋಬೇಡಿ ಅಂತ ನಾನು ನಿಮ್ಗೆ ಹಲವು ಸಲ ಹೇಳಿದ್ದೀನಿ. ಅವ್ರೇನ್ ಹೇಳ್ತಾರೆ, ಗೋಲ್ಡ್ $27,000 ಹೋಗುತ್ತೆ ಅಂತ. ಇಲ್ಲಿಂದ 5 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಹೋಗುತ್ತಾ? ಹೋಗಲ್ಲ. ನಾಳೆ ಹೋಗುತ್ತಾ? ಹೋಗಲ್ಲ. 2 ವರ್ಷ ಆದ್ಮೇಲೆ ಹೋಗುತ್ತಾ? ಹೋಗಲ್ಲ. ಇಲ್ಲ 5 ವರ್ಷದಲ್ಲಿ ಹೋಗುತ್ತಾ? ಹೋಗಲ್ಲ. ಯಾವತ್ತೋ ಹಿಸ್ಟ್ರಿನಲ್ಲಿ ಯಾವತ್ತೋ ಒಂದಿನ ಹೋಗೋದನ್ನ ಇವತ್ತು ಅವರು ತೆಗೆದು ಹೇಳ್ತಾ ಇದ್ದಾರೆ. ಈಗ ನನ್ನ ಪ್ರಕಾರ ಇದು ಜೂನ್ ವರೆಗೂ ಏರೋದಕ್ಕೆ ಸಾಧ್ಯತೆಗಳು ಹೆಚ್ಚಾಗಿದೆ. ಜೂನ್ ಅಲ್ಲಿ ಇವ್ರು ಯಾರನ್ನ ಹಾಕ್ತಾರೆ ಅನ್ನೋದನ್ನ ಕಾದಿದ್ದು ನೋಡ್ಬೇಕಾಗತ್ತೆ. ಎರಡನೇದು, ಮುಂದಿನ ಎಲೆಕ್ಷನ್ ಅಲ್ಲಿ ಇವ್ರು ಸೋತ್ ಹೋದ್ರು ಅಂತ ಇಟ್ಕೊಳ್ಳಿ, ಎಂಡಕ್ ಆಗ್ಬಿಟ್ರು ಅಂತ ಅಂದ್ರೆ ಎಕ್ಸರ್ಸೈಸ್ ಮಾಡ್ತಾ ಇರೋಂಥದ್ದೆಲ್ಲ ನಿಂತೋಗ್ಬಿಡತ್ತೆ. ಜುಂಜುನ್ವಾಲಾ ವೈಫ್ ರೇಖಾ ಜುಂಜುನ್ವಾಲಾ ಇಂಡಿಯನ್ ಹೋಟೆಲ್ಸ್ ಅಲ್ಲಿ ಅವರ ಸ್ಟಾಕ್ಸ್ ನ ಕಡಿಮೆ ಮಾಡ್ಕೊಂಡಿದ್ದಾರೆ. 1% ಅಷ್ಟು ಮಾರಿದ್ದಾರೆ. ಅವರ ಸ್ಟಾಕ್ ಅಲ್ಲಿ 1% ನ ಮಾರಿದ್ದಾರೆ. ಸನ್ ಫಾರ್ಮಾನು ಸಿಪ್ಲಾನು ಹಲವು ಡ್ರಗ್ಸ್ ನ ರೀಕಾಲ್ ಮಾಡೋ ತರ ಇದೆ ಅಮೆರಿಕಾದಿಂದ. ರೈಡರ್ ಲೈಫ್ ಸೈನ್ಸಸ್ಗೆ ಅಬ್ಸರ್ವೇಷನ್ ಕೊಟ್ಟಿದ್ದಾರೆ. ಅಬ್ಸರ್ವೇಷನ್ ಅಂತ ಅಂದ್ರೆ ಇದನ್ನೆಲ್ಲ ನೀವು ಬದಲಾಯಿಸ್ಕೋಬೇಕು ನಿಮ್ಮ ಫ್ಯಾಕ್ಟ್ರಿಯಲ್ಲಿ. ಇದೆಲ್ಲ ಸರಿ ಇಲ್ಲ. ತಮಿಳ್ನಾಡು ಜೊತೆ ಸೇರಿದಂತ ಈಗ ಮಿಲ್ಕಿ ಮಿಸ್ಟ್ ಈಗ ಮಹಾರಾಷ್ಟ್ರದಲ್ಲಿ ಬಾರಾಮತಿನಲ್ಲಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಇದ್ದಾರೆ.
ಡಮಾಸಲ್ಲಿ 1,130 ಕೋಟಿ ರೂಪಾಯಿಗೆ ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ. ಕರೂರ್ ವೈಶ್ಯ ಬ್ಯಾಂಕು ಸುಮಾರು 39% ಲಾಭ ಏರಿದೆ. ಅದರಿಂದಾನೇ ಹೇಳ್ದೆ ಫಸ್ಟ್ ಈ ಬ್ಯಾಂಕು ಕೂಡ ಟ್ರಬಲ್ ಅಲ್ಲೇ ಇತ್ತು. ಟರ್ನ್ ಅರೌಂಡ್ ಮಾಡಿ ತೋರಿಸಿದ್ದು ಪಿ ಆರ್ ಶೇಷಾದ್ರಿ. ಅದೇ ಪಿ ಆರ್ ಶೇಷಾದ್ರಿನೇ ಈಗ ಇದನ್ನ ನಡೆಸ್ತಾ ಇದ್ದಾರೆ ಸೌತ್ ಇಂಡಿಯನ್ ಬ್ಯಾಂಕ್. ಈಗ ನಮ್ಮ ಈ ಎಲೆಕ್ಟ್ರಿಕಲ್ ಮೋಟಾರ್ ಸೈಕಲ್ಸ್ಗೆಲ್ಲ ಸಬ್ಸಿಡಿ ಕೊಡಬೇಕು ಅಂತ ಅವರು ಗವರ್ಮೆಂಟ್ ನ ಕೇಳ್ತಾ ಇದ್ದಾರೆ. 2026ರಲ್ಲಿ ಫುಲ್ 2026 ಅಲ್ಲಿ 30 ಮಾಡೆಲ್ಸ್ ಆಫ್ ಕಾರ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಅದಲ್ಲಿ ಮಹೀಂದ್ರ ಅಂಡ್ ಮಹೀಂದ್ರಾನ ಕನ್ಸಿಡರ್ ಮಾಡಿದೀವಿ. ಮೈನ್ ಆಗಿ ಟಾಟಾ ಪ್ಯಾಸೆಂಜರ್ ವೆಹಿಕಲ್ ಅಂಡ್ ಕಮರ್ಷಿಯಲ್ ವೆಹಿಕಲ್ ನ ಕನ್ಸಿಡರ್ ಮಾಡಿದೀವಿ. ಈ ವರ್ಷ ಇಲ್ಲಿವರೆಗೂ ಟಾಟಾ ಕಮರ್ಷಿಯಲ್ಗೂ ಅಶೋಕ್ ಲೈಲ್ಯಾಂಡ್ಗೂ ಸೂಪರ್ ಆದಂತ ಇಯರ್ ಆಗಿ ಇದೆ. ಈ ಮೊಮೆಂಟಮ್ ಮುಂದಿನ ವರ್ಷಕ್ಕೂ ಕಂಟಿನ್ಯೂ ಆಗುತ್ತೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯುರೋಪಿಯನ್ ಯೂನಿಯನ್ ಡೀಲ್ ಅಲ್ಲಿ 15,000 ಯೂರೋಗಿಂತ ಮೇಲೆ ಇರುವಂತ ಕಾರಿಗೆ ಟ್ಯಾಕ್ಸ್ ನ ಕಡಿಮೆ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಹ್ಯುಂಡೈ ಮಹೀಂದ್ರ ಅಂಡ್ ಮಹೀಂದ್ರಾನು ಬಿದ್ದಿದೆ. ಟಾಟಾಗೆ ಆಕ್ಚುಲ್ ಆಗಿ ಇದು ಗುಡ್ ನ್ಯೂಸ್. JLR ಲ್ಯಾಂಡ್ ರೋವರ್ ನ ಅಲ್ಲಿಂದ ಚೀಪ್ ಆಗಿ ಇಳಿಸೋದು ತುಂಬಾನೇ ಈಸಿ. ಇಂಡಿಯನ್ ಆಟೋ ಕಂಪನೀಸ್ಗೆ ಇದು ಒಂದು ದೊಡ್ಡ ಶಾಕ್. ಟೋಟಲ್ ಆಗಿ ಟಾಪ್ ಇಂಡಿಯನ್ ಕಂಪನೀಸ್ 2.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅಲ್ಲಿ ನಷ್ಟ. ಇನ್ಫೋಸಿಸ್ ಏನ್ ಹೇಳಿದ್ದಾರೆ, ವರ್ಕ್ ಫ್ರಮ್ ಹೋಮ್ ನ 1 ಕ್ವಾರ್ಟರ್ಗೆ 5 ದಿನವಾಗಿ ಕಡಿಮೆ ಮಾಡ್ತೀವಿ. ಯಾರೆಲ್ಲ ವರ್ಕ್ ಫ್ರಮ್ ಹೋಮೇ ಮಾಡ್ತೀವಿ ಅಂತ ಹೇಳ್ತಾರೋ ಅವರನ್ನೆಲ್ಲ ಕೆಲಸದಿಂದ ಮನೆಗೆ ಕಳಿಸ್ತೀವಿ. ಅದರಿಂದ ಇನ್ಮೇಲೆ ವರ್ಕ್ ಫ್ರಮ್ ಹೋಮ್ ಅನ್ನೋದು ಕಡಿಮೆ ಆಗುತ್ತೆ, ಟೈಟನ್ ಮಾಡಿದ್ದಾರೆ. ಇದಕ್ಕೂ ಮುಂಚೆನೆ ವಿಪ್ರೋ ಅಂಡ್ ಬೇರೆ ಕಂಪನಿಗಳು ಅದನ್ನ ಮಾಡಿದ್ದಾರೆ. ನೆಟ್ಫ್ಲಿಕ್ಸ್ ನ ಸಿಇಒ ಏನ್ ಹೇಳ್ತಾರೆ ಅಂದ್ರೆ, ಈ ಪ್ಯಾರಾಮೌಂಟ್ ಇಲ್ಲಲ್ಲ ಕೆಲ್ಸಕ್ಕೆ ಆಗಲ್ಲ ಈ ವಾರನ್ ಬ್ರದರ್ಸ್ಗೆ, ಕರೆಕ್ಟ್ ಆದಂತ ಡೀಲು ನೆಟ್ಫ್ಲಿಕ್ಸ್ ಡೀಲು, ಆಲ್ ಕ್ಯಾಶ್ ಸೆಟ್ಲ್ಮೆಂಟ್ ತಗೊಂಡು ಓಡ್ ಹೋಗ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಮೈಕ್ರೋಸಾಫ್ಟ್ ಏನ್ ಹೇಳ್ತಾರೆ ಅಂದ್ರೆ, ಒಂದು ಹೊಸ ಚಿಪ್ ಒಂದನ್ನ ರೆಡಿ ಮಾಡಿದ್ದಾರೆ, AL ಚಿಪ್ ಅಂತ. ಎನ್ವಿಡಿಯಾ ಜೊತೆ ಕಾಂಪೀಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎನ್ವಿಡಿಯಾ ಪ್ರೆಷರ್ ಅಲ್ಲಿ ಇದೆ. ಯಾಕೆ ಅಂತಂದ್ರೆ ಆಲ್ರೆಡಿ ಗೂಗಲ್ ಒಂದು ಚಿಪ್ ನ ಹಾಕಿ ತೋರಿಸಿದ್ದಾನೆ, ಅದು ಚೀಪರ್ ದನ್ ಎನ್ವಿಡಿಯಾ. ಅದೇ ತರ ಮೈಕ್ರೋಸಾಫ್ಟ್ ಕೂಡ ಹೊಸ ಚಿಪ್ ನ ಹಾಕಿದ್ದಾರೆ. ಸೊ ಎನ್ವಿಡಿಯಾದ ಟೈಮ್ ಆಫ್ ದಿ ಟಾಪ್ ಈಸ್ ಓವರ್. ನಿಧಾನವಾಗಿ ಇವರೆಲ್ಲಾನು ಹಾರ್ಡ್ವೇರ್ ಅಲ್ಲಿ ಬಂದಿದ್ದಾರೆ. ಇವರ ಈ ಡೇಟಾ ಈ ಫಾರ್ಮ್ ಸೆಟ್ ಮಾಡೋದ್ರಲ್ಲಿ ಇವರ ಹಾರ್ಡ್ವೇರ್ನೇ ಇವ್ರನ್ನು ಹಾಕ್ತಾರೆ. ಅದರಿಂದ ಪ್ರೆಷರ್ ಅನ್ನೋದು ಎನ್ವಿಡಿಯಾ ಸ್ಟಾಕ್ ಅಲ್ಲಿ ಟೈಮ್ಗೆ ಬರುತ್ತೆ. ಎನ್ವಿಡಿಯಾ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದಿದ್ದು ನೋಡೋಣ. ಈ ವಾರ ತುಂಬಾ ಇಂಪಾರ್ಟೆಂಟ್ ಆದಂತ ಈವೆಂಟ್ ಒಂದಿದೆ, ಅದೇನೇ US ಮೀಟಿಂಗ್. ವೆಡ್ನೆಸ್ಡೇ ನೈಟು ಜೆರಮ್ ಪಾಲ್ ಮೀಟಿಂಗ್ ಅಲ್ಲಿ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಂದಾರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನು ಅಂತಂದ್ರೆ ರೇಟ್ ನ ಏರ್ಸೋದಿಲ್ಲ ಅಂತ. ಆದ್ರೆ ಮೋಸ್ಟ್ ದೊಡ್ಡ ಡಿಸಪಾಯಿಂಟ್ಮೆಂಟ್, ರೇಟ್ ನ ಅವ್ರು ಕಡಿಮೆ ಕೂಡ ಮಾಡುವುದಿಲ್ಲ. ಅದು ಟ್ರಂಪ್ಗೆ ರೆಡ್ ಫ್ಲಾಗ್ ತೋರ್ಸೋ ತರ ಅವರು ಬುಲ್ ತರ ತಿರ್ಗಾ ಬರ್ತಾರೆ. ಸೊ ಜೆರಮ್ ಪೌಲ್ಗೂ ಟ್ರಂಪ್ ಮಧ್ಯೆ ಈ ವಾರದಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಆಫ್ ಫೈರ್. ಯಾಕೆ ಅಂತಂದ್ರೆ ರೇಟ್ನ ಕಡಿಮೆ ಮಾಡೋದಕ್ಕೆ ಯಾವ ಕಾರಣನೂ ಇಲ್ಲ. ಸೊ ಇವರು ಹಂಗೆ ತುಂಬಾ ಹಾಕಿಶಾಗಿ ಹೇಳಿದ್ರು ಅಂದ್ರೆ ಗೋಲ್ಡು ಒಂದು $100-200 ಕೆಳಗಡೆ ಇಳಿಬಹುದು. ಟ್ರಂಪ್ ಹೊಡಿತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ಮೇಲೆ ತಿರ್ಗಾ $100-200 ಏರ್ಬೋದು. ಇಂಡಿಯಾನು ಯುರೋಪಿಯನ್ ಒಂದು ಡೀಲ್ನ ನಾವು ಅಗ್ರಿ ಮಾಡಿದ್ದೀವಿ, NTVTಸೇ ಕೆಲಸ ಮಾಡಬೇಕು, ಇನ್ನೊಂದು 4-5 ತಿಂಗಳಲ್ಲಿ ಫುಲ್ ಡೀಲ್ ರೆಡಿ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸ್ಕಾಟ್ ಬೆಸೆಂಟ್ ಅಮೆರಿಕನ್ ಸೆಕ್ರೆಟರಿ ಆಫ್ ಸ್ಟೇಟ್ ಏನು ಹೇಳ್ತಾರೆ ಅಂದ್ರೆ, 2 ದೇಶಗಳು ತೀವ್ರಗಾಮಿಗಳಿಂದ ಆಡಲ್ಪಟ್ಟಂತ ನಾಡಿಗೆ ಹೆಲ್ಪ್ ಮಾಡೋ ರೀತಿ ಆಯಿಲ್ ತಗೊಳ್ಳುವಂತ 2 ನಾಡುಗಳು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವನೇ ಹೇಳ್ತಾನೆ ಅಂತಂದ್ರೆ, ರಷ್ಯಾ ಹತ್ರದಿಂದ ಕ್ರೂಡ್ ಆಯಿಲ್ ನ ತಗೊಂಡು ರಷ್ಯನ್ ಆಯಿಲ್ ತಗೊಂಡು ರಿಫೈನ್ ಮಾಡುವಂತ ಯುರೋಪಿಯನ್ ಯೂನಿಯನ್ ಇಂಡಿಯಾನು ಸೇರಿದ್ದಾರೆ ಅಂತ ಅರ್ಥ. ಇದೇ ಸಮಯದಲ್ಲಿ ಟ್ರಂಪ್ ಸೌತ್ ಕೊರಿಯಾನು ಬೇರೆನೇ ನ್ಯೂಸು, ಬೇರೆನೇ ಡೆವಲಪ್ಮೆಂಟ್. ಟ್ರಂಪ್ ಸೌತ್ ಕೊರಿಯಾನ ಏನಂತ ಹೆದರ್ಸ್ತಾ ಇದ್ದಾರೆ ಅಂದ್ರೆ, ನೀವು ಟ್ರೇಡ್ ಡೀಲ್ ನ ಡಿಲೇ ಮಾಡ್ತಾ ಇದ್ದೀರಾ, ಬೇಕು ಅಂತಾನೆ ಡಿಲೇ ಮಾಡ್ತಾ ಇದ್ದೀರಾ. ನವೆಂಬರ್ ಅಲ್ಲಿ ಪಾಸ್ ಆಗಿದ್ದು ಇಲ್ಲಿವರೆಗೂ ಪಾಸ್ ಆಗಿಲ್ಲ, ಅದರಿಂದ ನಿಮ್ಮ ಮೇಲೆ ಸಾಂಕ್ಷನ್ ಬರುತ್ತೆ, 25% ಸ್ಯಾಂಕ್ಷನ್ ಬರುತ್ತೆ ಅಂತ ಹೇಳಿದ್ದಾರೆ. ಅದು ಕೂಡ ಕನ್ಫ್ಯೂಷನ್ಗೆ ಆಡ್ ಆಗುತ್ತೆ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ ಸೈಡ್ ವೇಸ್ ಆಗಿ ಮೂವ್ ಆಗ್ತಾ ಇದೆ ಅಂಡ್ ತಿರ್ಗಾ ಬೀಳೋದಕ್ಕೆ ಚಾನ್ಸ್ ಪರ್ಫೆಕ್ಟ್ ಆಗಿದೆ.
24,900 26 ಒಳಗಡೆನೆ ಮಾರ್ಕೆಟು ಟ್ರೇಡ್ ಆಗ್ತಾ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ. ಧನ್ಯವಾದಗಳು.